ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಸ್ವೀಟ್ ಕಾರ್ನ್ದು ಚಾಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ಗೈಸ್, ಸ್ವೀಟ್ ಕಾರ್ನ್ನ ಬೇಗ ಈ ಥರ ಒಂದು ತೊಗೊಂಡಿದ್ದೆ ನಾನು. ಸೊ ಈಗ ಆರಾಮ್ಸೆ ಎಲ್ಲನೂ ಅದ್ರದ್ದು ಸಿಪ್ಪೆ ಏನಿದೆ ಎಲ್ಲ ಬಿಡಿಸ್ಬಿಟ್ಟು, ಸೊ ನಾನು ಅದು ಮುಂದಿನ ತುದಿ ಇರುತ್ತಲ್ಲ, ಅದು ಒಂಚೂರು ಬೆಂಡಾಗಿರುತ್ತೆ. ಸೊ ಅದನ್ನು ನಾನು ಚಾಕು ತೊಗೊಂಡು ಕ್ಲೀನಾಗಿ ಸ್ವಲ್ಪ ತುದಿಗಷ್ಟೇ ಕಟ್ ಮಾಡ್ಕೊತೀನಿ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಸೊ ಅದು ಮುಂದಿನ ವೇಸ್ಟೇ ಇರುತ್ತೆ ಹೇಗೆ ಇದ್ರೂ. ಸೊ ಅದು ಕಟ್ ಮಾಡ್ಕೊಂಡಾದಮೇಲೆ ಸೊ ಒಂದೊಂದಾಗಿ ಇವಾಗ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಂದರೆ ಸ್ವಲ್ಪ ಸೊ ಗೈಸ್, ಇವಾಗ ಎಲ್ಲನೂ ನಾನು ಇದನ್ನ ಚೆನ್ನಾಗಿ ಎಲ್ಲ ರಿಮೂವ್ ಮಾಡಿಕೊಂಡೆ. ಸೊ ಒನ್ ಬೈ ಹಾಗೆ ತೆಗೆದ್ರೆ ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸೊ ತೆಗ್ದಾದ್ಮೇಲೆ ಒಂದು ಕ್ಲೀನಾಗಿ ತೊಳೆದು ಇಟ್ಕೊಂಡು ಒಂದು ಪಾತ್ರೆ ತೊಗೊಂಡು ನಾನು ಒಂದು ಪಾತ್ರೆಗೆ 1 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಎಲ್ಲನೂ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಆ್ಯಡ್ ಮಾಡ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಹಾಕಲ್ಲ, ಸೊ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸೊ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇದನ್ನ 3 to 5 ಮಿನಿಟ್ಸ್ ಅಷ್ಟರಲ್ಲಿ ನಾವು ಬಾಯ್ಲಿಗೆ ಇಟ್ಕೋಬೇಕು. ಸೊ ಅದು ಬಾಯ್ಲ್ ಆಗೋಷ್ಟರಲ್ಲಿ ಇದೊಂದು ಪ್ರೊಮೊಗ್ರೆನೇಟ್ ಏನಿದೆ, ಸೊ ಅದು ಒಂದು ಚಿಕ್ಕು ತೊಗೊಂಡು ನಾನು ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಮುಂದೆ. ಹಾಗೆ ಪ್ರೊಮೊಗ್ರೆನೇಟ್ ಆಗಿದ ತಕ್ಷಣ 1 to 2 ಈರುಳ್ಳಿ ತೊಗೊಳ್ಳಿ. ಸೊ ಚಿಕ್ಕದಾಗಿ ಆನಿಯನ್ನ ಕಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಒಂದು ಚಿಕ್ಕ ರೆಡ್ ಟೊಮೊಟೊ ತೊಗೊಂಡು ಅದನ್ನು ಅಷ್ಟೇ ಚಿಕ್ಕದಾಗಿ ಹೇಗೆ ನಾವು ಆನಿಯನ್ ಕಟ್ ಮಾಡ್ಕೊಂಡ್ವಲ್ಲ, ಸೊ ಅದೇ ಥರನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಆಮೇಲೆ ನಾನು ಒಂದು ಲೆಮನ್ನು ತೊಗೊಂಡಿದ್ದೆ. ಸೊ ಲೆಮನ್ನು ಅಷ್ಟೇ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಚಿಕ್ಕ ಬೀಜ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ಮಾಡ್ಕೊಂಡು ಒಂದು 3 to 4 ಕೊತ್ತಂಬರಿ ಇದು ತೊಗೊಂಡು ಕೊರಿಯಾಂಡರ್ ತೊಗೊಂಡು, ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಸೊ ಈ ಕಡೆ ನಾನು ಬಾಯ್ಲಿಗೆ ಇಟ್ಟಿದ್ನಲ್ಲ, ಸೊ ಅದು ಏನಾಗಿದೆ ಅಂತ ನೋಡೋಣ. ಸೊ ಅದು ಸ್ವಲ್ಪ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ತೊಗೊಂಡು ಈ ಥರ ಮುಟ್ಬಿಟ್ಟು ನೋಡಿಬಿಟ್ಟು ಆದಮೇಲೆ ಒಂದು ಚಿಕ್ಕ ಪ್ಯಾನ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ನೀವು ಯಾವ್ದು ಹಾಕ್ಕೊತೀರೋ ಅದ್ರ ಮೇಲೆ. ಸೊ ಹಾಕ್ಕೊಂಡಾದ್ಮೇಲೆ ಅದಕ್ಕೇನು ಪ್ಯಾನ್ ಬಿಸಿ ಆಗಿದೆಯಲ್ಲ, ಅದು ಸ್ವೀಟ್ ಕಾರ್ನ್ ಹಾಕ್ಕೊಂಡು 2 to 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಸೊ ಮಿಕ್ಸ್ ಆಗಿದ ತಕ್ಷಣ ಏನು ಮಾಡ್ತೀರ ಅಂದರೆ ಒಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆಲ್ಲ ಸ್ವೀಟ್ ಕಾರ್ನ್ ಏನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಒಂದ್ರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನು, ಟೊಮೊಟೊ, ಕೊರಿಯಾಂಡರ್ ಎಲ್ಲನೂ, ಸೊ 1 by 1 ಮಿಕ್ಸ್ ಮಾಡೋಣ. ನಾನೀಗ ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಆನಿಯನ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹೋಗಿ. ಸೊ ಚೆನ್ನಾಗಿ ಮಿಕ್ಸ್ ಆದರೆ ಅದು ಇನ್ನೂ ಚೆನ್ನಾಗಿ ಟೇಸ್ಟು ಬರುತ್ತೆ. ಸೊ ಮಿಕ್ಸ್ ಆಗಿದ ತಕ್ಷಣ ಇವಾಗ ನಾನು ಟೊಮಾಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಏನು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಸೊ ಅದನ್ನು ಹಾಗೆ ಟೊಮಾಟೊನೂ ನಾನು ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾನು ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಹಾಕಿರಲಿಲ್ಲ ಅಲ್ಲ, ಸ್ಕಿಪ್ ಮಾಡಿದ್ನಲ್ಲ. ಸೊ ನಾನು ಈ ಟೈಮಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ. ಯಾಕಂದರೆ ಸಾಲ್ಟು ಇವಾಗ ಆನಿಯನು ಮತ್ತು ನಾವು ಟೊಮಾಟೊ ಹಾಕಿರ್ತೀವಲ್ಲ, ಸೊ ಇವಾಗ ಸ್ವಲ್ಪ ಅದಕ್ಕೂ ಎಲ್ಲ ಟೇಸ್ಟ್ ಅಡ್ಜಸ್ಟ್ ಆಗಲಿ, ಒಂಥರ ಟೇಸ್ಟಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಇವಾಗ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಅದು ಸಾಲ್ಟ್ ಹಾಕಿದ ತಕ್ಷಣ ಅದನ್ನು ಅಷ್ಟೇ ಒಂದು 2 to 3 ಸೆಕೆಂಡ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಎವರೆಸ್ಟ್ ಚಾಟ್ ಮಸಾಲ ತೊಗೊಂಡಿದ್ದೆ. ಸೊ ಅದನ್ನು ಹೀಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಹೀಗೆ ಚೆನ್ನಾಗಿ ಒಂದು 2 to 3 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದ ತಕ್ಷಣ ನಿಮಗೆ ರುಚಿ, ನಾನು ಇದಕ್ಕೆ ಸ್ಟಾರ್ಟಿಂಗ್ ಗ್ರೀನ್ ಚಿಲ್ಲಿ ಏನೂ ಹಾಕಿರಲಿಲ್ಲ ಅಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು 1 2 to 3 ಚಿಟಿಕೆಯಷ್ಟು ನಾನೇನು ಮಾಡ್ತೀನಿ, ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಅದನ್ನು ಅಷ್ಟೇ ಒಂದು 2 to 3 ಸೆಕೆಂಡ್ ಹಾಗೆ ನಾರ್ಮಲಾಗಿ ನಾವು ಸ್ಟಾರ್ಟಿಂಗ್ ಏನು ಮಿಕ್ಸ್ ಮಾಡಿದ್ವಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ. ಸೊ ಇವಾಗ ಸ್ವಲ್ಪ ಲೆಮನ್ದು ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಸೊ ಖಾರ ಆಗಿರಲಿ, ಸಾಲ್ಟ್ ಆಗಲಿ, ಸ್ವಲ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಲ್ವಾ. ಸೊ ಲೆಮನ್ದು ಜ್ಯೂಸ್ ಹಾಕ್ಕೊಂಡು ಅದನ್ನು ಒಂದು 2 to 3 ಟೈಮ್ಸ್ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಕೊರಿಯಾಂಡರ್ ಏನು ಕಟ್ ಮಾಡಿ ಇಟ್ಟಿದ್ನಲ್ಲ, ಸೊ ಇದಕ್ಕೆ ಹೇಳಿದ್ದು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆರಾಮ್ಸೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಥರ ನೀವು ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಪ್ರೊಮೊಗ್ರೆನೇಟ್ ನೀವು ಆಪ್ಷನಲ್ ಆಗಾದರೂ ಯೂಸ್ ಮಾಡ್ಬೋದು. ನಾನು ಇದು ಚೆನ್ನಾಗಿ ಕಾಣುತ್ತೆ, ಒಂದು ಲಾಸ್ಟ್ ಫೈನಲ್ ಟಚ್ ಅಂತ ಅಂದ್ಕೊಂಡು ನಾನು ಅದು ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಅದು ಫೈನಲಿ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಫೈನಲಿ ನಂದು ಸ್ವೀಟ್ ಕಾರ್ನ್ದು ಚಾಟ್ ರೆಡಿ ಆಗಿದೆ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಗಾಯ್ಸ್.